ದರ್ಶನ್ ಅವರು ನನಗೆ ಆಪರೇಷನ್ ಆಗಿಲ್ಲ ಅಂದರೆ ಏನೋ ಸ್ಟ್ರೋಕ್ ಹೊಡೆದೋಗುತ್ತೆ, ಗಂಡಸರ ಕಳ್ಕೊಂಡ್ಬಿಡ್ತೀವಿ, ನನಗೆ ಅರ್ಜೆಂಟಾಗಿ ಆಚೆ ಹೋಗಬೇಕು ಅಂತ ಹೇಳಿದಾಗ ಕರ್ನಾಟಕದ ಒಂದು ಸರ್ವೋಚ್ಚ ನ್ಯಾಯಾಲಯ ಹೌದೇನಪ್ಪ ಸರಿ ಆಯ್ತು, ನೀವು ಹೋಗಿ ಫಸ್ಟ್ ಆಪರೇಷನ್ ಮಾಡಿಸ್ಬೇಕು, ಸರಿಯಾಗಿ ಅದು ಮುಖ್ಯ, ನೀನು ಎಲ್ಲಿ ಇವರು ಆಚೆಗಡೆ ಇದ್ದಷ್ಟು ಕೂಡ ಸಾಕ್ಷಿ ನಾಶ ಮಾಡುವಂಥ ಬಲಿಷ್ಠರು ಅಂತಲೂ ಕೂಡ ರೆಕಗ್ನೈಸ್ ಮಾಡಿದೆ, ಪಾಯಿಂಟ್ ಮಾಡಿದೆ, ನೋಟಿಸ್ ಮಾಡಿದೆ, ಅದನ್ನೆಲ್ಲನೂ ಬೇಲಿನ ಭಾಗ್ಯ ಖಂಡಿತ ಹೋಗಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟೇ ಮಾಡಿರೋದಲ್ವಾ. ಆ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅಲ್ಲ ಅಂತ ಬೆನ್ನೋವಿದೆಯವ್ರಿಗೂ ಗೊತ್ತಿಲ್ಲ, ನೋವಿರೋರಿಗೆ ಗೊತ್ತಿರುತ್ತೆ ಸರ್, ಬಟ್ ಆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ. ನೀವು ರೆಗ್ಯುಲರ್ ಬಗ್ಗೆ ಮಾತಾಡ್ಕೋಬೇಕು. ನೀವು ಏನಾದರೂ ಇಂಟ್ರಿಮ್ ಬೇಲ್ ಆಗದಿರೋ ಹಾಗೆ 8 ತಿಂಗಳು 9 ತಿಂಗಳು ಆದ್ಮೇಲೆ ರೆಗ್ಯುಲರ್ ಬೇಲ್ ಆಗಿದ್ರೆ ಇದು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾನೆ ಇರಲಿಲ್ಲ ಸರ್. ಯಾರು ಜೈಲ್ಗೆ ಹೋಗ್ತಾನೋ ಆತ ಪರಿವರ್ತನೆಯಾಗಿ ಆಚೆ ಬರಬೇಕು. ಇಲ್ಲಿ ಪರಿವರ್ತನೆ ಆಗ್ತಿಲ್ಲ, ಪರಿಣಿತನಾಗಿ ಆಚೆ ಬರ್ತಾರೆ ಸರ್. ಇವಾಗ ನೆಕ್ಸ್ಟ್ ಇವಾಗ ಆಲ್ರೆಡಿ ಬೇಲ್ ಕೊಟ್ಟಿದ್ರು, ಬೇಲ್ ಕ್ಯಾನ್ಸಲ್ ಆಯಿತು, ಒಂದಿಷ್ಟು ನಿಯಮಗಳೊಂದಿಗೆ ಅವ್ರನ್ನ ಮತ್ತೆ ಕಸ್ಟಡಿ ತೊಗೊಂಡ್ರು. ನೆಕ್ಸ್ಟ್ ಅವ್ರೇನಾದ್ರು ಬೇಲ್ ತಗೋಬೇಕು ಅಂತಂದ್ರೆ ಏನು ಪ್ರೊಸೆಸ್ ಇದೆ, ಯಾವ ರೀತಿ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ? ಈಗ ಚಾರ್ಜ್ ಶೀಟ್ ಆದಮೇಲೆ ಒಂದು ಬೇಲನ್ನು ತೊಗೊಂಡಿದ್ದಾರೆ. ಚಾರ್ಜ್ ಶೀಟ್ ಆದ ಇಲ್ಲಿ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡೋದು ಯಾವ ಬೇಲ್ನ? ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ನ ವಜಾ ಮಾಡಿದೆ, ಕ್ಯಾನ್ಸಲ್ ಮಾಡಿದೆ. ಹಾಗಾದ್ರೆ ಈಗ ಹೈಕೋರ್ಟ್ಗೆ ಮತ್ತೆ ಆದ ಅವಕಾಶ ಇಲ್ಲ ಬೇಲ್ ಅಪ್ಲಿಕೇಶನ್ಸ್ನ ಎಂಟರ್ಟೈನ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಜಡ್ಜ್ಮೆಂಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಮತ್ತೆ ಪರಿಗಣಿಸಿ ಅಂತ ಸುಪ್ರೀಂ ಕೋರ್ಟ್ ಏನಾದರೂ ಬರೆದಿದ್ರೆ ದೆನ್ ಇಟ್ ಇಸ್ ಎ ಆಪ್ಷನ್, ನಿಮಗೆಲ್ಲ ಆಪ್ಷನ್ ಇರುತ್ತೆ. ಅಥವಾ ನೀವೇನೂ ಅದನ್ನ ಬರ್ದಿಲ್ಲ ಅಂದರೆ ಇದು ಸುಪ್ರೀಂ ಕೋರ್ಟ್ಗೆ ಜುಡಿಷಿಯನ್ ಹೋಗುತ್ತೆ. ನೀವು ಹೇಳಿ ಸುಪ್ರೀಂ ಕೋರ್ಟೇ ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ ಸರಿಯಿಲ್ಲ ಅಂತ ವಜಾ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಬೇಲ್ ಕೊಡುತ್ತಾ? ಇದು ಕಾಮನ್ ಸೆನ್ಸ್. ಇವಾಗ ಕಾನೂನು ಎಲ್ಲಿ ಬೇಕಾದ್ರೂ ಫೈಲ್ ಮಾಡ್ಬೋದು, ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆ. ಸೊ ನನ್ನ ಅನಿಸಿಕೆಯ ಪ್ರಕಾರ ಕೇಸ್ ನಿರ್ಧಾರ ಆಗುವವರೆಗೂ ಕೂಡ ದರ್ಶನ್ ಅವರ ಹೊರಗಡೆ ಬರೋ ಅಂತ ಸೌಭಾಗ್ಯ ಖಂಡಿತವಾಗ್ಲೂ ಇಲ್ಲ. ಈ ರೈಲು ಗೀಲೆಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಏನ್ ಟ್ರಯಲ್ಸ್ ಇದೆಯೋ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲೇ ಹೇಳಿದೆ, ತ್ವರಿತ ರೀತಿಯಲ್ಲಿ ತಾವು ಬೇಗ ಎವಿಡೆನ್ಸ್ ಮುಗಿಸಿ ಅಂತ ಹೇಳಿದೆ. ಬೇಗ ಎವಿಡೆನ್ಸ್ ಮುಗಿಸಿ ಅಂತಲೂ ಕೂಡ ಆದೇಶ ಮಾಡಿದೆ. ಇವರು ಆಚೆಗಡೆ ಇದ್ದಷ್ಟು ಕೂಡ ಸಾಕ್ಷಿ ನಾಶ ಮಾಡುವಂತ ಬಲಿಷ್ಠರು ಅಂತಲೂ ಕೂಡ ರೆಕಗ್ನೈಸ್ ಮಾಡಿದೆ, ಪಾಯಿಂಟ್ ಮಾಡಿದೆ, ನೋಟಿಸ್ ಮಾಡಿದೆ. ಅದನ್ನೆಲ್ಲನೂ ಸಾಕ್ಷಿ ನಾಶ ಅಂದರೆ ಯಾವಾಗ ಸಾಕ್ಷಿಗಳು ಕೋರ್ಟಿಗೆ ಬಂದು ಹೋಗೋವರೆಗೂ ಕೂಡ ಸಾಕ್ಷಿ ನಾಶ. ಹಾಗಾದ್ರೆ ಸಾಕ್ಷಿಗಳೆಲ್ಲ ಕೋರ್ಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಚಾರ್ಜ್ ಆಗುತ್ತೆ ಕೇಸು. ಸೊ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ನಾನು ಹೇಳ್ತಾರೆ ಸತ್ಯ, ನಾನು ಯಾರು ಪರ ವಿರೋಧ ಏನೂ ಇಲ್ಲ, ಬೇಲಿನ ಭಾಗ್ಯ ಖಂಡಿತ ಹೋಗಲಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟೇ ಮಾಡಿರೋದಲ್ವಾ. ನನ್ನ ಒಂದು ಅನಿಸಿಕೆಯಲ್ಲಿ ಬೇರೆ ಒಂದು ಅಕ್ಯೂಸ್ 7, 12 ಅವ್ರಿಗೇನಾದ್ರು ಒಂದು ಭಾಗ್ಯ ಇರ್ಬೋದು, ಬಟ್ ಅಕ್ಯೂಸ್ ನಂಬರ್ 1, 10, 2, 3 ಎಲ್ಲ ತುಂಬ ಕಷ್ಟ ಇದೆ. ಮತ್ತು ಇದೇನು ಆಶ್ಚರ್ಯ ಸಂಗತಿ ಅಲ್ಲ, ಎಷ್ಟೋ ಕೊಲೆ ಪ್ರಕರಣಗಳಲ್ಲಿ ನಾವು ಟ್ರಯಲ್ ಮಾಡಿರ್ತೀವಲ್ಲ, ಎಷ್ಟೋ ಪ್ರಕರಣಗಳಲ್ಲಿ ಒಂದು ಕೋರ್ಟ್ ಮಾಡಬಲ್ಲೆ. ಟೋನಿ ಮತ್ತು ಸೂರ್ಯ ಕೊಲೆ ಪ್ರಕರಣದಲ್ಲೂ ಅಷ್ಟೇ, ಪೆದ್ಗುಂಡ ಆ ಒಂದು ತಂಡದಲ್ಲೂ ಕೂಡ ಯಾವುದೇ ರೀತಿಯಾದ ಬೇಲ್ ಸಿಗಲಿಲ್ಲ. ಕೊನೆ ಕೇಸ್ ಮುಗಿಯೋರು ಕೇಸ್ನ ಮುಗಿಸ್ಕೊಂಡು ಆಚೆ ಬರುತ್ತಾ, ಅದನ್ನ ಆ ಭಾಷೆಯಲ್ಲಿ ಹೇಳ್ತಾರೆ, ಕೇಸ್ ಮುಗಿಸ್ಕೊಂಡು ಆಚೆ ಹೋಗ್ಬಿಡಿ ಅಂತಾರೆ, ನಿಮ್ದು ಏನಿದೆ ಮುಗಿಸ್ಕೊಂಡು ಹೋಗ್ಬಿಡಿ ಅಂತ. ಸೊ ಆ ರೀತಿಯಾದ ಒಂದು ಸಿಚುವೇಶನ್ ಅಲ್ಲಿ ಬಂದೆ. ಅದು ಬಿಟ್ಟು ಬೇಲ್ ಗಿಲ್ ಅನ್ನುವಂಥದ್ದು ಬಹಳ ಕಷ್ಟವಾದ ವಿಷಯ. ಸುಪ್ರೀಂ ಕೋರ್ಟ್ ನೋಡಿರುವಂಥ ಒಂದೊಂದು ಮಾತು ತಾವು ನೋಡಬೇಕು ಸರ್. ಹೇಳಿರುವಂಥದ್ದು ಅದು ವಿದ್ಯಾವಂತರಿಗಾಗಲಿ ಅಥವಾ ಓದುವಂಥವ್ರಿಗಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋರಿಗಾಗಲಿ ಚಿಂತಕರಿಗಾಗಲಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂದರೆ ಇಡೀ ಒಂದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿರುವಂಥ ಭಾರತದಲ್ಲಿರುವಂಥ ಎಲ್ಲ ಹೈಕೋರ್ಟ್ಗಳಿಗೂ ಇದು ರವಾನೆ ಆಗಬೇಕು ಅಂತ ಬರೆದಿದೆ, ಎಲ್ಲ ಜೈಲ್ಗಳಿಗೂ ರವಾನೆ ಆಗಬೇಕು ಅಂತ ಬರೆದಿದೆ. ಸೂಪ್ರಿಡೆಂಟ್ ಯಾರು ಅಂತ ಕೇಳಿದೆ, ತಮಾಷೆ ಇಲ್ಲ, ಸುಪ್ರೀಂ ಕೋರ್ಟಿನ ಪೆನ್ ಇದೆಯಲ್ಲ ಅದು ಶಾರ್ಪೆಸ್ಟ್ ಇಂದ ಶಾರ್ಪ್, ಭಾರತದಲ್ಲಿರೋರಾಗಲಿ ಬೇರೆ ಅದು ಮುಗೀತು. ಅದೊಂದು ಅಕ್ಷರ ಬರೆದ್ರೂ ಕೂಡ ಅದು ಎಷ್ಟೋ ಬೆಲೆ. ನಾವೇನೋ ಸಿನಿಮಾದಲ್ಲಿ ಹೇಳ್ತೀವಿ 300 ದಿನ 1000 ದಿನ, ನೋನೋ ಅದು 1,00,000 ದಿನ ಒಂದು ಸೈನಿಗೆ. ಒಬ್ಬ ಜೀವನ, ಒಂದು ಕುಟುಂಬದ ಜೀವನ, ಒಂದು ದೇಶದ ಭವಿಷ್ಯ, ಅವೆಲ್ಲ ಸುಪ್ರೀಂ ಕೋರ್ಟ್ಗೆ ಇರುವಂಥದ್ದು ಸರ್. ಅದನ್ನು ಅವರು ಅಂಥ ಒಂದು ದೇವ್ರ ರೀತಿಯಲ್ಲಿ ಕುಂದಿರುವಂಥ ನ್ಯಾಯಾಧೀಶರುಗಳು ಏನೋ ಒಂದು ಪಾಯಿಂಟ್ ಮಾಡಿದರೆ ಆ ಪಾಯಿಂಟ್ ಸರಿ ಇದೆಯಲ್ಲ ಸರ್. ಸಾರ್ವಜನಿಕ ವಲಯದಲ್ಲಿ ನಾವು ನೋಡಿದ್ದೀವಲ್ಲ. ಈಗ ನೀವು ಹೇಳಿ, ಇವಾಗ ನಾನು ನಿಮ್ಮ ಒಂದು ಇಂಟರ್ವ್ಯೂ ತಗೊಂತೀನಿ ಅಂತ ಅನ್ಕೊಳ್ಳಿ. ದರ್ಶನ್ ಅವರು ನನಗೆ ಆಪರೇಷನ್ ಆಗಿಲ್ಲ ಅಂದರೆ ಏನೋ ಸ್ಟ್ರೋಕ್ ಹೊಡೆದೋಗುತ್ತೆ, ಗಂಡಸರ ಕಳ್ಕೊಂಡ್ಬಿಡ್ತೀವಿ, ನನಗೆ ಅರ್ಜೆಂಟಾಗಿ ಆಚೆಗಡೆ ಹೋಗಬೇಕು ಅಂತ ಹೇಳಿದಾಗ ಕರ್ನಾಟಕದ ಒಂದು ಸರ್ವೋಚ್ಚ ನ್ಯಾಯಾಲಯ ಹೌದೇನಪ್ಪ ಸರಿ ಆಯಿತು, ನೀವು ಹೋಗಿ ಫಸ್ಟ್ ಆಪರೇಷನ್ ಮಾಡಿಸ್ಕೊಳ್ಳಿ, ಸರಿಯಾಗು, ಅದು ಮುಖ್ಯ, ನೀನು ಎಲ್ಲಿ ಇರೋನು ಅಂತ ಹೇಳಿ ನಿಮ್ಮನ್ನ ಹೊರಗಡೆ ಬಂದಮೇಲೆ ಆಪರೇಷನ್ ಎಲ್ಲೋಯ್ತು ಸರ್? ಹಂಗಂದ್ರೆ ಅದು ನಡೆಯೋಕ್ಕೆ ಆಗದಿರೋರು, ಕುಂದಕ್ಕೆ ಆಗದಿರೋರು, ಬಾತ್ರೂಮ್ಗೆ ಹೋಗ್ದಿರೋರು ಶೂಟಿಂಗ್ ಹೆಂಗೆ ಸರ್ ಮಾಡೋಕ್ಕಾಗತ್ತೆ? ಅಲ್ಲ ನಾನು ಹೇಳ್ತಿಲ್ಲ, ಸಾರ್ವಜನಿಕ ಕೇಳ್ತಿದ್ದಾರೆ, ನೀವು ಉತ್ತರ ಹೇಳಿ ಇದಕ್ಕೆ ಹೆಂಗಾಗುತ್ತೆ ಅಲ್ವಾ? ಆಮೇಲೆ ನೆಕ್ಸ್ಟ್ ಫಾರಿನ್ಗೆ ಹೋಗಿ ಶೂಟಿಂಗ್ ಅಂತೆ, ಡ್ಯಾನ್ಸ್ ಅಂತೆ. ಸೊ ಇವೆಲ್ಲವೂ ಕೂಡ
ನಾಟಕ ಅಂತ ಹೇಳಿದಾಗ ಅದು ಯಾರ ಮುಂದೆ ಮಾಡ್ತಿದ್ದೀರಿ ಸರ್? ಜನರಿಗೇನೋ ಸಿನಿಮಾದಲ್ಲಿ ಬಿಸಾಕ್ತೀರಿ, ನಾವು ತಗೊಂತೀವಿ. ನೀವು ಮಾಡೋದೆಲ್ಲ ಒಂದೊಂದು 25 ಸಲ ಟೇಕೆ, ಕೈ ಎತ್ತಕ್ಕೊಂದು 3 ಸಲ ತಗೊಂತೀರಿ, ಕಾಲುಂಗನಕ್ಕೆ ಅಂತ ಹೇಳ್ತೀರಿ. ಯಾರೋ ಅಂಧ ಭಕ್ತರುಗಳೆಲ್ಲ ಅದಕ್ಕೆ ಪಾಪ ಏನೋ ಮಾಡಲಿ, ಅದು ಅವ್ರ ಅಭಿಮಾನಿಗಳು ಎಲ್ಲರೂ ಅಷ್ಟೇ. ಕೆಲವು ಯಾಕೆ ನಾವು ರಾಜ್ಕುಮಾರ್ ಅಭಿಮಾನಿಗಳಲ್ವಾ, ನಾವು ಇವಾಗ ವಿಷ್ಣುವರ್ಧನ್ ಅಭಿಮಾನಿಗಳಲ್ವಾ, ಸುದೀಪ್ನ ನೋಡಿದ್ರೆ ಖುಷಿ ಆಗಲ್ಲ, ಎಷ್ಟು ನೋಡಿದ್ರು ಎಲ್ಲರೂ ದರ್ಶನ್ ಫಿಲ್ಮ್ ನೋಡಿಲ್ವ ನಾವು. ಹೌದು, ಒಂದು ಏಜಲ್ಲಿ ಅದು ಬರುತ್ತೆ ಅಭಿಮಾನ ಅನ್ನೋದು, ಬಟ್ ಕಂಟಿನ್ಯೂ ಆಗೋದು ಕೊನೆಗೆ ಕರೆಕ್ಟಾಗಿರುವಂಥ ವ್ಯಕ್ತಿ ಮೇಲೆ ಮಾತ್ರ. ಅಭಿನಯ ಒಂದು ಕಡೆ, ಆದರೆ ವ್ಯಕ್ತಿತ್ವ ಇರುತ್ತಲ್ಲ ಅದು ಕೊನೆ ಕಂಟಿನ್ಯೂ ಆಗುತ್ತೆ, ಪ್ರೀತಿಯಿಂದ ಕಂಟಿನ್ಯೂ ಆಗುತ್ತೆ ಯಾವ್ದ್ರ ಮೇಲೂ. ಸೊ ಇದನ್ನ ನೀವು ಇದರ ಕೋರ್ಟ್ ಮುಂದೆ ಮಾಡಿಬಿಟ್ರೆ ಹೆಂಗೆ, ನ್ಯಾಯದ ಮುಂದೆ ಮಾಡಿಬಿಟ್ರೆ ಹೆಂಗೆ? ಸಿನಿಮಾನ ಬಂದ ತಕ್ಷಣ ಹೆಂಗೆ ಇಟ್ಕೊಂಡು ಹಿಡಿಯೋದು, ಇದೆಲ್ಲ ಸಾರ್ವಜನಿಕರಲ್ಲಿ ಡಿಸ್ಕಷನ್ ಆಗ್ತಿದೆ ಸರ್. ಯಾರು ಕೂಡ ಏನು ಮಾತಾಡೋಕ್ಕಾಗ್ತಿಲ್ಲ, ಯಾರು ಏನು ಹೇಳೋಕ್ಕಾಗ್ತಿಲ್ಲ. ಅಂದ್ರೆ ಅವರಿಗೆ ಬೆನ್ನೋವು ಇಲ್ಲ ಅಂತಾನೆ ಕನ್ಸಿಡರ್ ಮಾಡ್ಬೋದು ಸರ್ ಇದನ್ನೆಲ್ಲ ನೋಡಿದ್ರೆ. ಆ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅನ್ನುವಂಥದ್ದು ಬೆನ್ನೋವು ಇದೆಯಲ್ಲೂ ಗೊತ್ತಿಲ್ಲ, ನೋವಿರೋರಿಗೆ ಗೊತ್ತಿರುತ್ತೆ ಸರ್. ಬಟ್ ಆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ. ಏನು ನೀವು ಆಪರೇಷನ್ ಯಾಕಾಗಿಲ್ಲ ಆಗ್ತದೆ, ನೀವು ಹೇಳಿದ್ರಲ್ಲ ಆಪರೇಷನ್ ಆಗಲೇಬೇಕು. ಅದಾದ್ಮೇಲೆ ಕೆಲವೊಂದು ತೀರ್ಮಾನಗಳಾಯ್ತು, ಅಂದ್ರೆ ಚಿಕಿತ್ಸೆ ಮುಖಾಂತರ ಇದು ಮಾಡ್ಬೋದು, ಆಪರೇಷನ್ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಇದು ಕೋರ್ಟ್ಗೆ ಹೇಳಿದ್ರ ತಾವು ಚಿಕಿತ್ಸೆ ಮುಖಾಂತರ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರೆ ಕೋರ್ಟ್ಗೆ. ಬಳ್ಳಾರಿ ಸ್ಪೆಷಲಿಸ್ಟ್ ಇಲ್ಲ ಅಂದ್ರೆ ರೆಗ್ಯುಲರ್ ಬೇಲ್ ಸಿಗ್ತಲ್ಲ ಸರ್? ಅದೇ ಹೇಳಿದ್ದು, ಮೊದಲು ಬಂದಿದೆ ಅದಕ್ಕೆ. ಈಗ ಮೊದಲು ಬಂದಿದೆ ಅದಕ್ಕೆ ಸರ್, ಇಂಟರ್ಮೀಡಿಯೇಟ್ ಬೇಲ್ ಸಿಕ್ಕಿತ್ತು, ಇಂಟ್ರಿಮ್ ಬೇಲ್. ಏನಕ್ಕೆ ಬಂದಿದೆ ಅದು? ಅದೇನಕ್ಕೆ ಬಂದಿದೆ? ಶ್ಯೂರಿಟಿ ಅದು ಯಾವ್ದ್ರ ಮೇಲೆ ಕೊಟ್ರಿ? ಇಂಟ್ರಿಮ್ ಬೇಲ್ ಕೊಡ್ತೀವಿ, ಆಮೇಲೆ ರೆಗ್ಯುಲರ್ ಬೇಲ್ ಆಗುತ್ತೆ. ನೀವು ರೆಗ್ಯುಲರ್ ಬಗ್ಗೆ ಮಾತಾಡಕ್ ಹೋಗ್ಬಿಟ್ಟು, ನೀವೇನಾದ್ರೂ ಇಂಟ್ರಿಮ್ ಬೇಲ್ ಆಗದಿರೋ ಹಾಗೆ 8 ತಿಂಗಳು 9 ತಿಂಗಳು ಆದ್ಮೇಲೆ ರೆಗ್ಯುಲರ್ ಬೇಲ್ ಆಗಿದ್ರೆ ಇದು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾನೆ ಇರಲಿಲ್ಲ ಸರ್. ಸೊ ಇದು ತುಂಬಾ ದೊಡ್ಡ ತಪ್ಪಾಗಿದೆ ಅವ್ರ ಕಡೆಯಿಂದ. ಖಂಡಿತವಾಗ್ಲು ಸರ್. ಏನಂದ್ರೆ ನೀವು ಸಮಾಜಕ್ಕೆ ಮಣ್ಣರ್ಸಕ್ ಆಗಲ್ಲ, ನ್ಯಾಯಾಲಯಕ್ಕೆ ತಾವು ಏನೋ ಒಂದು ಮಾಡಕ್ಕಾಗಲ್ಲ. ನೀವು ಎಲ್ರ ಕಣ್ಣು ಯಾವ ಕೊಲೆಯ ಪ್ರಕರಣದಲ್ಲಿ ಇಂಟ್ರಿಮ್ ಬೇಲ್ ತಗೊಂಡು ಬರ್ತಾನೆ ಸರ್. ಅಲ್ಲಿ ಹಾರ್ಟ್ ಅಟ್ಯಾಕ್ ಆದವನೇ ಅಲ್ಲೆಲ್ಲೋ ಅಡ್ಮಿಷನ್ ಆಗಿರ್ತಾರೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಶುಗರ್ ಬಂದು ಡಯಾಬಿಟಿಕ್ ಬಂದವನು ಬಿದ್ದಿರೋನು ಕೂಡ ಅವ್ನಿಗೆ ಬೇಲ್ ಸಿಗಲ್ಲ. ಕ್ಯಾನ್ಸರ್ ಬಂದಿರೋನು ಟ್ರೀಟ್ಮೆಂಟ್ ಅಲ್ಲೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಹಿಂಗಿದೆ. ಅಲ್ಲ, ಸೊಂಟ ನೋವು ಬಂದಿರೋರಿಗೆ ಆಪರೇಷನ್ ಒಪಿನಿಯನ್ ಮಾಡಿಕೊಟ್ಟ ತಕ್ಷಣ ಕೊಲೆ ಕೇಸಲ್ಲಿ ಬೇಲ್ ಆಗುತ್ತೆ ಅಂದರೆ ನಾಳೆ ಎಲ್ಲರಿಗೂ ಸೊಂಟ ನೋವು ಬರುತ್ತೆ ತಗೊಳ್ಳಿ. ಸೊ ಸಿಸ್ಟಮ್ ಚೇಂಜ್ ಆಗುತ್ತೆ. ನಾನು ಹೇಳ್ತಿರೋ ತಪ್ಪೇನಿಲ್ಲ, ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ ಸರಿ ನಾನು ಹೇಳ್ತಾ ಇಲ್ಲ. ಇದು ವಿಷಯ. ಇದನ್ನ ನನಗೆ ಎಷ್ಟೋ ಜನ ಫೋನ್ ಮಾಡೋರು, ಏನು ಸರ್ ದರ್ಶನ್ ಅಂತ ದೊಡ್ಡ ಕೇಸಲ್ಲೇ 6 ತಿಂಗಳು ಬೇಲ್ ತಗೊಂಡ್ರು, ನೀವು ನಮ್ಗೆ ಮಾಡೋಕ್ಕೆ ಆಗ್ತಿಲ್ವಲ್ಲ ಸರ್? ಯಾರು ನಾವು ಒಬ್ಬರೇ ಇಲ್ಲ, ಎಲ್ಲೋ ಲಾಟಗಳು ಕೇಳುವಂಥದ್ದು ಎಲ್ಲರೂ ಈ ಪ್ರಶ್ನೆ ಇತ್ತು. ಸೊ ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪುಗಳು ಆಗ್ಬಿಟ್ಟಿದ್ದಾವ. ನಾನು ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡೋಣ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಸರ್. ನಾವು ಒಬ್ಬ ವಕೀಲನಾಗಿ ಅಥವಾ ವಕೀಲ ಆಗಿಲ್ಲದ್ರೂ ಕೂಡ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸಿಟಿಸನ್ ಆದಾಗ ಸುಪ್ರೀಂ ಕೋರ್ಟ್ ಏನೋ ಮಾತಾಡಿದ್ರು ಕೂಡ ನಮಗೆ ಅದು ದೊಡ್ಡ ಮಾತದಲ್ಲ. ಅಯ್ಯೋ ನೋಡಲ್ಲ, ಯಾಕೆ ಮೋದಿ ಹೇಳ್ತಾ ಮೋದಿಯವರು ಹಿಂಗೆ ಅಂದ್ರು, ರಾಹುಲ್ ಗಾಂಧಿ ಹಿಂಗೆ ಅಂದ್ರು, ಒಬಾಮ ಹಿಂಗಂದ ಅಂತಿರಲ್ಲ, ಅವರೆಲ್ಲರಿಗಿಂತ ಅವ್ರ ಅಪ್ಪ ಈ ಸರ್ವೋಚ್ಚ ನ್ಯಾಯಾಲಯ. ಯಾಕಂದ್ರೆ ಇವ್ರಿಗೇನು ತೊಂದರೆ ಆದ್ರೂ ಹೋಗೋದೇ ಅವ್ರ ಕಾನೂನು ಮುಂದೆ. ಸೊ ಅಂಥವ್ರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡಲ್ಲ, ನಾವು ಮಾಡಲ್ಲ. ಸೂಪ್ರಿಡೆಂಟ್ ಯಾರು, ಇಡೀ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದೆ ಪ್ರಶ್ನೆ. ಸೊ ಹಾಗಾಗಿ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು. ಐತಿಹಾಸಿಕ ಅಂದ್ರೆ ಸಮಾಜವನ್ನ ತಿದ್ದುವಂತ ತೀರ್ಪು ಸರ್. ಯಾರು ಜೈಲಿಗೆ ಹೋಗ್ತಾನೋ ಅವನು ಆತ ಪರಿವರ್ತನೆಯಾಗಿ ಆಚೆ ಬರಬೇಕು. ಇಲ್ಲಿ ಪರಿವರ್ತನೆ ಆಗ್ತಿಲ್ಲ, ಪರಿಣಿತನಾಗಿ ಆಚೆ ಬರ್ತಾ ಇದ್ದಾನೆ. ಆ ಒಂದು ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡೋದು. ನಾವು ಅಂದರೆ ಯಾರು? ಸಮಾಜದಲ್ಲಿ ಇರುವಂತಹ ಪೊಲೀಸರುಗಳು, ಜೈಲಿನಲ್ಲಿ ಇರುವಂಥ ಆರಕ್ಷಕರು ಅಂತ ಹೇಳ್ತಾರೆ, ಅವರು ಅಲ್ಲಿ ಕೆಲಸ ಮಾಡುವಂಥವ್ರು, ಅವ್ರಿಗೆ ಏನು ಬೇಕೋ ಸುಖ ಸಂತೋಷವನ್ನು ಎಲ್ಲವನ್ನು ಕೂಡ ಹಣಕ್ಕಾಗಿ ಮಾರ್ಕೊಡುವಂಥದ್ದು. ಕೊಡಲಿ, ಆಯಿತು, ಹ್ಯೂಮನ್ ರೈಟ್ಸ್ ಇದ್ದಾರೆ, ಲಿಬರ್ಟಿ ಕೊಡೋಣ, ಪರಿವರ್ತನೆ ಮಾಡಬೇಕು. ಇವಾಗ ಒಬ್ಬ ಒಳ್ಳೆ ಸ್ಟ್ರಿಕ್ಟ್ ಮೇಸ್ಟ್ ಇರಬೇಕು, ಅವನು ಒಳ್ಳೆಯವನಾಗಿರ್ಬೇಕು. ಸ್ಟ್ರಿಕ್ಟ್ ಆಗಿದೆ ಅಂತ ಅಷ್ಟೇ ಕೆಟ್ಟವನಲ್ಲ, ಅವನು ಒಳ್ಳೆಯವನೇ. ಅವನ ಉದ್ದೇಶ ನಮ್ಮ ಒಳ್ಳೇದಕ್ಕೇ ಇರುತ್ತೆ, ಕನ್ವರ್ಟ್ ಮಾಡೋ ಥರ ಇರಬೇಕು. ನಮ್ಮ ಒಳ್ಳೇದಕ್ಕೆ ಇರುತ್ತೆ. ನಾವು ಆತ ಕೆಟ್ಟವನು ಅಂತ ಹೇಳೋಕ್ಕಾಗಲ್ಲ ಸರ್. ಅವ್ರು ಒಳ್ಳೆಯವನು, ಬಟ್ ಸ್ಟ್ರಿಕ್ಟ್ ಆಗಿದ್ದಾನೆ. ಅವ್ನು ಯಾಕೆ ಆ ಥರ ಇದ್ದಾರೆ, ಅವ್ರು ಇದ್ದಾರೆ ಅಂದರೆ ನನ್ನ ಒಂದು ತಿದ್ದಕ್ಕಿದ್ದಾರೆ. ಆ ತಿದ್ದೋ ಪರಿಸ್ಥಿತಿ ಇವತ್ತು ಕರ್ನಾಟಕದ ಪರಪ್ನಗ್ರಹಾರದಲ್ಲಾಗಲಿ ಯಾವ ಜೈಲಲ್ಲಿ ಇಲ್ಲ ಅನ್ನೋವಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟು ತೋರಿಸಿದೆ. ಇದಕ್ಕಿಂತ ನಮಗೆ ಅವಮಾನ ಬೇಡ ಸಮಯ, ಇದಕ್ಕಿಂತ ದೊಡ್ಡ ಅವಮಾನ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸರ್.